ಫೈನ್. ಅಬ್ದುಲ್ ರಜಾಕ್, ದ ಸ್ಟಾರ್ಮ್ ಇಸ್ ಓವರ್. ಎಸ್ ಅಬ್ದುಲ್ ರಜಾಕ್ ತಮ್ಮ ಉತ್ತರನ ತಮ್ಮ ವರ್ಷನಲ್ಲಿ ಕೊಟ್ಟು ಹೋಗಿದ್ದಾರೆ. ಉಮರ್ ಶರೀಫ್ ನೋಡಿ, ಇವಾಗ ಎಕ್ಸ್ ಮುಸ್ಲಿಂ ಬಗ್ಗೆ ಇವ್ರು ಮಾತಾಡ್ತಾ ಇದಾರೆ. ಇವಾಗ ನಾವೆಲ್ಲ ಯಾರು? ಒಂದು ಕಾಲದಲ್ಲಿ ನಮ್ಮ ಪೂರ್ವಜರು ಹಿಂದೂಗಳು, ಅಂದ್ರೆ ಎಕ್ಸ್ ಹಿಂದೂ ಅಂತ ನಾವು ಟ್ಯಾಗ್ ಏನೋ ಹಾಕೊಂಡು ನಾವೇನೋ ತಿರುಗಾಗ್ತಿಲ್ಲ. ಇಲ್ಲಿ ನೀವು ಇಡೀ ಭಾರತ ನೋಡಿ, ಭಾರತದಲ್ಲಿ ಇರತಕ್ಕಂಥ ಎಲ್ಲಾ ಮುಸಲ್ಮಾನರು ಒಂದು ಕಾಲದಲ್ಲಿ ಬೇರೆ ಧರ್ಮದಿಂದ ಅವರು ಸ್ವೀಕರಿಸಿದ್ದಾರೆ. ನೀವು ಹಂಗೆ ನೋಡಿದ್ರೆ ಪಾಕಿಸ್ತಾನ ಆಗಲಿ, ಬಾಂಗ್ಲಾದೇಶ ಆಗಲಿ, ಅಫ್ಘಾನಿಸ್ತಾನ ಆಗಲಿ, ಇಡೀ ಪ್ರಪಂಚದಲ್ಲಿ ಎಲ್ಲರೂ ಒಂದು ಕಾಲದಲ್ಲಿ ಬೇರೆ ಧರ್ಮದಿಂದ ಇಸ್ಲಾಂ ಅನ್ನು ಸ್ವೀಕರಿಸಿದ್ದಾರೆ. ಹಾಗಾಗಿ ಈ ಎಕ್ಸ್ ಮುಸ್ಲಿಮ್ಸ್ ಅನ್ನ ತೋರಿಸ್ಕೊಂಡು ಇಲ್ಲಿ ಏನೋ ಭಯ ತೋರಿಸೋ ರೀತಿಯಲ್ಲಿ ಮಾತಾಡೋದಲ್ಲ ನಮ್ಗೆ ಏನು ಆಗೋದಿಲ್ಲ. ಕರೆಸಿ ಯಾವತ್ ಬೇಕಾದ್ರು ಮಾತಾಡಕ್ಕೆ ನಾವು ಸಿದ್ಧವಾಗಿದ್ದೀವಿ. ಫುಲ್ ಚರ್ಚೆ ಆಗ್ಲಿ, ಒಂದೊಂದು ಟಾಪಿಕ್ ಮೇಲೆ ಡಿಸ್ಕಷನ್ ಆಗ್ಲಿ. ಸುಮ್ಮನೆ ಒಂದು ಟಾಪಿಕ್ ಇಲ್ಲಿ ಹಾಕ್ಬಿಟ್ಟು ಅಲ್ಲಿ ಓಡೋದಿಲ್ಲ. ಜಿಹಾದ್ ಬಗ್ಗೆ ಮಾತಾಡ್ಲಿ, ಒಂದ್ ದಿನ ಪೂರ್ತಿ ಮಾತಾಡ್ತಾರೆ. ನನಗೊಂದು ಉತ್ತರ ಉಮರ್ ಶರೀಫ್ ಅವರೇ, ಈಗ ನೋಡಿ, ನಾನೊಂದಿಷ್ಟು ಈ ಸುರಾ ಮತ್ತೆ ಆಯತ್ನ ಕೆಲವೊಂದು ಭಾಗಗಳನ್ನ ನಾನು ಇವತ್ತು ಈ ಡಿಬೇಟ್ ನಾವು ಡಿಸೈಡ್ ಮಾಡಿದಾಗ ಈ ಕುರಾನ್ನ ಕೆಲವು ಅಧ್ಯಾಯಗಳ ಬಗ್ಗೆ ನಾನು ಓದ್ದೆ ಸರ್. ಈ ಪ್ರಕಾರವಾಗಿ ನಡ್ಕೊಂಡ್ಬಿಟ್ರೆ ಇಲ್ಲಿ ಯಾವುದೇ ರೀತಿಯ ಜಗಳ, ಈ ರೀತಿ ಆತ್ಮಾಹುತಿ ದಾಳಿ, ಒಬ್ಬರ ಮೇಲೆ ಒಬ್ಬರನ್ನ ಕಂಡ್ರೆ ಆಗದೆ ಇರೋದು, ಈ ನಫರತ್ತು, ಮತ್ತೊಂದು ಮಗದೊಂದು ಯಾವುದೂ ಇರಲ್ಲ. ಅಷ್ಟು ಅದ್ಭುತವಾಗಿ ಆ ವಿಚಾರಗಳನ್ನ ನಿಮ್ಮ ಧರ್ಮ ಗ್ರಂಥದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದರ ಪ್ರಕಾರವಾಗಿ ನಡ್ಕೊಂಡ್ರೆ ಸಮಾಜದ ಸ್ವಾಸ್ಥ್ಯ ಹಾಳಾಗೋದಿಲ್ಲ. ಯಾರೋ ಬಂದು ಹೊಡೆಯೋದಿಲ್ಲ. ದಾರಿಗೆ ಹೋಗೋರು ಆರಾಮಾಗಿ ಅವ್ರ ಮನೆ ಸೇರ್ತಾರೆ, ದಾರಿ ಮಧ್ಯೆ ಸಾಯೋದಿಲ್ಲ. ಅದನ್ನ ಸರಿಯಾಗಿ ಫಾಲೋ ಮಾಡಿದ್ದಾರೆ. ಯಾಕಾಗ್ತಾ ಇಲ್ಲ ಸರ್? ನೋಡಿ, ಅಲ್ಲಿ ನಡೆಯತಕ್ಕಂತ ಒಂದು ವಿಚಾರ ಅಂದ್ರೆ ಟೆರರಿಸಂ ನ ಪ್ರೋತ್ಸಾಹ ನೀಡುವುದಕ್ಕೆ ಒಂದು ಸಂಸ್ಥೆ ಇದೆ ಅಲ್ಲಿ. ಅದು ಯಾವುದೇ ಇರಲಿ, ಜೈಷ್ ಎ ಮೊಹಮ್ಮದ್ ಅಂತ ಹೆಸರಿರ್ಬೋದು. ನಾವು ಆಪರೇಷನ್ ಸಿಂಧೂನಲ್ಲಿ ನಮ್ಮವರು ಹೋಗಿ ಅಲ್ಲಿ ಬಾಂಬ್ ಮಾಡುವಾಗ ನಾವೆಲ್ಲ ಸಂತೋಷ ಪಟ್ಟಿರ್ತೇನೆ. ಅಲ್ಲಿ ಏನನ್ನ ಅಟ್ಯಾಕ್ ಮಾಡಿದ್ರು? ಟೆರರಿಸ್ಟ್ನ ಅಲ್ಲಿರತಕ್ಕಂಥ ಹೆಡ್ ಕ್ವಾರ್ಟರ್ಸ್ ನ ಅಟ್ಯಾಕ್ ಮಾಡಿದ್ರು. ನೋಡಿದ ತಕ್ಷಣ ನಮ್ಗೆ ಖುಷಿ ಆಯ್ತಲ್ವೋ? ಯಾಕಂದ್ರೆ ಅವ್ರು ಮಾಡೋದು ಎಲ್ಲ ತಪ್ಪಾಗಿದೆ. ಏನು ಧರ್ಮಕ್ಕೆ ವಿರೋಧ ಅಲ್ಲ, ಮಾನವೀಯತೆಗೆ ವಿರೋಧವಾಗಿದೆ. ಯಾವುದೇ ಒಬ್ಬ ವ್ಯಕ್ತಿ ಈ ಧರ್ಮದ ಹೆಸರು ಬಿಡಿ, ಅಲ್ಲಿ ಆ ಕಡೆ ಸೈಡ್ಗೆ ಇಟ್ಬಿಡಿ, ಮಾನವೀಯತೆಗೆ ವಿರುದ್ಧವಾಗಿ ಏನೇ ಕೆಲಸ ಮಾಡಲಿ ಅವನು ದೇಶ ವಿರೋಧಿ ಅಲ್ಲ, ಎಲ್ಲರ ವಿರೋಧಿ ಅವನು. ಅವನಿಗೆ ನಾವು ವೇಟ್ ಮಾಡಂಗಿಲ್ಲ ಅವನು. ಸೊ ಹಾಗಾಗಿ ಮಾನವತಾವಾದ ವಿರೋಧಿ. ಸೊ ನಾವೇನ್ ಅನ್ಕೋತೀವಿ, ಇಂತಹ ಹಿಂಸೆ ಒಂದೇ ಮಾತು ಹೇಳಿ. ಈಗ ಉಮರ್ ನಬಿ ಕೊಟ್ಟಿರುವಂತ ಸ್ಟೇಟ್ಮೆಂಟ್, ಆತ ನಮ್ ಧರ್ಮ ಹೇಳುತ್ತೆ ಅಂತ ಹೇಳ್ತಿದಾರಲ್ಲ, ಅದು ನೀವು ಕೂಡ ಧರ್ಮವನ್ನು ಅರಿತವ್ರು. ಅವ್ನು ಹೇಳ್ತಾ ಇರೋದು ಸತ್ಯವಾ ಸುಳ್ಳುವಾ? ಈಗ ನಮ್ಮ ಮಾಧ್ಯಮದ ಮೂಲಕ ನೀವೇನ್ ಹೇಳಕ್ ಬಯಸ್ತೀರಿ? ನೋಡಿ, ಇವನು ಇಂತಹ ಒಂದು ಪ್ರಚಾರ ಮಾಡಿದ್ರೆ ಇಂಡಿಯನ್ ಕಾನೂನು ಮೂಲಕ ಅವನಿಗೆ ಶಿಕ್ಷೆ ಕೊಡಬೇಕು. ಇವಾಗ ಇವನು ಮಾಡೋದೆಲ್ಲ ಟೋಟಲಿ ಅನ್ ಅಟ್ಯಾಕ್ ಅಗೇನ್ಸ್ಟ್ ದ ಕಂಟ್ರಿ. ಸೆಡಿಷನ್ ಕೇಸು ಅವ್ನು ಹೇಳ್ತಾರೆ ಸುಳ್ಳು ಆಗಿದ್ರೆ ಇಲ್ಲ, ಸೆಡಿಷನ್ ಕೇಸು ಫೈಲ್ ನೋಡಿ. ಮೀಡಿಯಾ ಟ್ರಯಲ್ ಮಾಡಕ್ಕೆ ನಾನು ಯಾರಿದ್ದೀನಿ? ಇಲ್ಲಿ ಕೋರ್ಟ್ ಇದೆ, ಕಚೇರಿ ಇದೆ. ಧರ್ಮ ಏನ್ ಹೇಳುತ್ತೆ ಅನ್ನೋದು ಹೇಳ್ಬಿಡಿ. ಅವ್ನು ಹೇಳ್ತಾ ಇರೋದು ಹುತಾತ್ಮರಾಗ್ತೀವಿ ಅಂತ. ಅದಕ್ಕೆ ನಾನು ಫಸ್ಟ್ ಓಪನಿಂಗ್ ನಲ್ಲಿ ಹೇಳಿದ್ದೀನಿ, ಯಾವ ಒಬ್ಬ ವ್ಯಕ್ತಿ ಅನ್ಯಾಯವಾಗಿ ಮತ್ತೊಬ್ಬನನ್ನು ಕೊಂದಾಕ್ತನೋ ಅವನು ಇಡೀ ಪ್ರಪಂಚದಲ್ಲಿ ಇರುವ ಮಾನವರನ್ನು ಕೊಂದಾಕುವುದಕ್ಕೆ ಸಮ ಅಂತ ಹೇಳಿದ್ದೀನಿ. ಅದೇ ರೀತಿ ಅವನು ಹೇಳಿದ ಧರ್ಮದಲ್ಲಿ ಇಲ್ಲ, ಖಂಡಿತವಾಗಿಲ್ಲ. ಓಕೆ, ಫೈನ್. ಒಂದು ನಿಮಿಷ, ಎಲ್ಲರಿಗೂ ಧನ್ಯವಾದಗಳು. ಒಂದು ನಿಮಿಷ, ಎಕ್ಸ್ ಮುಸ್ಲಿಮ್ಸ್ ಜೊತೆ ಅನೇಕ ಡಿಬೇಟ್ಗಳನ್ನ ಅನೇಕ ಹಿಂದಿ ಚಾನೆಲ್ ಮಾಡ್ಬಿಟ್ಟಿದೆ. ಎಲ್ಲಾದ್ರಲ್ಲೂ ಸೋತಿರೋರು ಯಾರು ಅಂತ ಹೇಳಿದ್ರೆ, ಯಾರು ಪಾಪ ಉಮರ್ ಶರೀಫ್ ತರ ಬಂದು ಕುತ್ಕೊಂಡಿದ್ದಾರೆ ಅವರೇ ಸೋತಿರೋದು. ನೀವು ಎಲ್ಲಿ ಬೇಕಾದ್ರೂ ಗೂಗಲ್ ಮಾಡ್ಕೊಳ್ಳಿ, ಆಯ್ತಾ? ನಾನು ಇದನ್ನ ಓಪನ್ ಸ್ಟೇಟ್ಮೆಂಟ್ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಯಾವ ರೀತಿ ಸತ್ಯತೆ ಇದೆ ಅದನ್ನ ಆಚೆ ಬರಲಿ. ಶಾಂತಿಯುತವಾಗಿ ಸಮಾಜದ ಸ್ವಾಸ್ಥ್ಯ ಅನ್ನುವಂಥದ್ದು ಒಂದು ಉದ್ದೇಶ ಮತ್ತು ಆಶಯ. ನಟರಾಜ್ ಗೌಡ್ರೆ ಧನ್ಯವಾದ, ಸಾದಿಕ್ ಪಾಷಾ ಧನ್ಯವಾದ, ಅಬ್ದುಲ್ ರಜಾಕ್ ಹೋದ್ರು, ಅವ್ರಿಗೂ ಧನ್ಯವಾದ, ಅಶೋಕ್ ಗೌಡ, ನಟರಾಜ್ ಗೌಡ, ಹಾಗೇನೆ ರಾಜು ಗೌಡ್ರು, ಎಲ್ಲರಿಗೂ ಕೂಡ ಧನ್ಯವಾದಗಳು. ವಜ್ರದೇವ ಮಠದ ಸ್ವಾಮಿಗಳು, ಸಿದ್ಧಲಿಂಗ ಸ್ವಾಮಿಗಳು ಕೂಡ ನಮ್ಮನ್ನ ಜಾಯ್ನ್ ಆಗಿದ್ರು. ಎಲ್ಲರೂ ಕೂಡ ಧನ್ಯವಾದ. ಈ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಫೈನ್. ಅಬ್ದುಲ್ ರಜಾಕ್, ದ ಸ್ಟಾರ್ಮ್ ಇಸ್ ಓವರ್. ಎಸ್ ಅಬ್ದುಲ್ ರಜಾಕ್ ತಮ್ಮ ಉತ್ತರನ ತಮ್ಮ ವರ್ಷನಲ್ಲಿ ಕೊಟ್ಟು ಹೋಗಿದ್ದಾರೆ. ಉಮರ್ ಶರೀಫ್ ನೋಡಿ, ಇವಾಗ ಎಕ್ಸ್ ಮುಸ್ಲಿಂ ಬಗ್ಗೆ ಇವ್ರು ಮಾತಾಡ್ತಾ ಇದಾರೆ. ಇವಾಗ ನಾವೆಲ್ಲ ಯಾರು? ಒಂದು ಕಾಲದಲ್ಲಿ ನಮ್ಮ ಪೂರ್ವಜರು ಹಿಂದೂಗಳು, ಅಂದ್ರೆ ಎಕ್ಸ್ ಹಿಂದೂ ಅಂತ ನಾವು ಟ್ಯಾಗ್ ಏನೋ ಹಾಕೊಂಡು ನಾವೇನೋ ತಿರುಗಾಗ್ತಿಲ್ಲ. ಇಲ್ಲಿ ನೀವು ಇಡೀ ಭಾರತ ನೋಡಿ, ಭಾರತದಲ್ಲಿ ಇರತಕ್ಕಂಥ ಎಲ್ಲಾ ಮುಸಲ್ಮಾನರು ಒಂದು ಕಾಲದಲ್ಲಿ ಬೇರೆ ಧರ್ಮದಿಂದ ಅವರು ಸ್ವೀಕರಿಸಿದ್ದಾರೆ.
ನೀವು ಹಂಗೆ ನೋಡಿದ್ರೆ ಪಾಕಿಸ್ತಾನ ಆಗ್ಲಿ, ಬಾಂಗ್ಲಾದೇಶ ಆಗ್ಲಿ, ಅಫ್ಘಾನಿಸ್ತಾನ ಆಗ್ಲಿ, ಇಡೀ ಪ್ರಪಂಚದಲ್ಲಿ ಎಲ್ಲರೂ ಒಂದು ಕಾಲದಲ್ಲಿ ಬೇರೆ ಧರ್ಮದಿಂದ ಇಸ್ಲಾಂ ಅನ್ನು ಸ್ವೀಕರಿಸಿದ್ದಾರೆ. ಹಾಗಾಗಿ ಈ ಎಕ್ಸ್ ಮುಸ್ಲಿಮ್ಸ್ ಅನ್ನ ತೋರಿಸ್ಕೊಂಡು ಇಲ್ಲಿ ಏನೋ ಭಯ ತೋರಿಸೋ ರೀತಿಯಲ್ಲಿ ಮಾತಾಡೋದಲ್ಲ ನಮ್ಗೆ ಏನು ಆಗೋದಿಲ್ಲ. ಕರೆಸಿ ಯಾವತ್ ಬೇಕಾದ್ರು ಮಾತಾಡಕ್ಕೆ ನಾವು ಸಿದ್ಧವಾಗಿದ್ದೀವಿ. ಫುಲ್ ಚರ್ಚೆ ಆಗ್ಲಿ, ಒಂದೊಂದು ಟಾಪಿಕ್ ಮೇಲೆ ಡಿಸ್ಕಷನ್ ಆಗ್ಲಿ, ಸುಮ್ಮನೆ ಒಂದು ಟಾಪಿಕ್ ಇಲ್ಲಿ ಹಾಕ್ಬಿಟ್ಟು ಅಲ್ಲಿ ಓಡೋದಿಲ್ಲ. ಜಿಹಾದ್ ಬಗ್ಗೆ ಮಾತಾಡ್ಲಿ, ಒಂದ್ ದಿನ ಪೂರ್ತಿ ಮಾತಾಡ್ತಾರೆ. ನನಗೊಂದು ಉತ್ತರ ಉಮರ್ ಶರೀಫ್ ಅವರೇ, ಈಗ ನೋಡಿ, ನಾನೊಂದಿಷ್ಟು ಈ ಸುರಾ ಮತ್ತೆ ಆಯತ್ನ ಕೆಲವೊಂದು ಭಾಗಗಳ ನಾನು ಇವತ್ತು ಈ ಡಿಬೇಟ್ ನಾವು ಡಿಸೈಡ್ ಮಾಡಿದಾಗ ಈ ಕುರಾನ್ನ ಕೆಲವು ಅಧ್ಯಾಯಗಳ ಬಗ್ಗೆ ನಾನು ಓದ್ದೆ ಸರ್. ಈ ಪ್ರಕಾರವಾಗಿ ನಡ್ಕೊಂಡ್ಬಿಟ್ರೆ ಇಲ್ಲಿ ಯಾವುದೇ ರೀತಿಯ ಜಗಳ, ಈ ರೀತಿ ಆತ್ಮಾಹುತಿ ದಾಳಿ, ಒಬ್ಬರ ಮೇಲೆ ಒಬ್ಬರನ್ನ ಕಂಡ್ರೆ ಆಗದೆ ಇರೋದು, ಈ ನಫರತ್ತು, ಮತ್ತೊಂದು ಮಗದೊಂದು ಯಾವುದೂ ಇರಲ್ಲ. ಅಷ್ಟು ಅದ್ಭುತವಾಗಿ ಆ ವಿಚಾರಗಳನ್ನ ನಿಮ್ಮ ಧರ್ಮ ಗ್ರಂಥದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದರ ಪ್ರಕಾರವಾಗಿ ನಡ್ಕೊಂಡ್ರೆ ಸಮಾಜದ ಸ್ವಾಸ್ಥ್ಯ ಹಾಳಾಗೋದಿಲ್ಲ. ಯಾರನೋ ಯಾರೋ ಬಂದು ಹೊಡೆಯೋದಿಲ್ಲ. ದಾರಿಗೆ ಹೋಗೋರು ಆರಾಮಾಗಿ ಅವ್ರ ಮನೆ ಸೇರ್ತಾರೆ, ದಾರಿ ಮಧ್ಯೆ ಸಾಯೋದಿಲ್ಲ. ಅದನ್ನ ಸರಿಯಾಗಿ ಫಾಲೋ ಮಾಡಿದ್ದಾರೆ. ಯಾಕಾಗ್ತಾ ಇಲ್ಲ ಸರ್? ನೋಡಿ, ಅಲ್ಲಿ ನಡೆಯತಕ್ಕಂತ ಒಂದು ವಿಚಾರ ಏನಂದ್ರೆ ಟೆರರಿಸಂ ಅನ್ನ ಪ್ರೋತ್ಸಾಹ ನೀಡುವುದಕ್ಕೆ ಒಂದು ಸಂಸ್ಥೆ ಇದೆ ಅಲ್ಲಿ. ಅದು ಯಾವುದೇ ಇರಲಿ, ಜೈಷ್ ಎ ಮೊಹಮ್ಮದ್ ಅಂತ ಹೆಸರಿರ್ಬೋದು. ನಾವು ಆಪರೇಷನ್ ಸಿಂಧೂರ್ನಲ್ಲಿ ನಮ್ಮವರು ಹೋಗಿ ಅಲ್ಲಿ ಬಾಂಬ್ ಮಾಡುವಾಗ ನಾವೆಲ್ಲ ಸಂತೋಷ ಪಟ್ಟಿರ್ತೇನೆ. ಅಲ್ಲಿ ಏನನ್ನ ಅಟ್ಯಾಕ್ ಮಾಡಿದ್ರು? ಟೆರರಿಸ್ಟ್ ನ ಅಲ್ಲಿರತಕ್ಕಂಥ ಹೆಡ್ ಕ್ವಾರ್ಟರ್ಸ್ ನ ಅಟ್ಯಾಕ್ ಮಾಡಿದ್ರು. ನೋಡಿದ ತಕ್ಷಣ ನಮ್ಗೆ ಖುಷಿ ಆಯ್ತಲ್ವೋ? ಯಾಕಂದ್ರೆ ಅವ್ರು ಮಾಡೋದು ಎಲ್ಲ ತಪ್ಪಾಗಿದೆ. ಏನು ಧರ್ಮಕ್ಕೆ ವಿರೋಧ ಅಲ್ಲ, ಮಾನವೀಯತೆಗೆ ವಿರೋಧವಾಗಿದೆ. ಯಾವುದೇ ಒಬ್ಬ ವ್ಯಕ್ತಿ ಈ ಧರ್ಮದ ಹೆಸರು ಬಿಡಿ, ಅಲ್ಲಿ ಆ ಕಡೆ ಸೈಡ್ಗೆ ಇಟ್ಬಿಡಿ, ಮಾನವೀಯತೆಗೆ ವಿರುದ್ಧವಾಗಿ ಏನೇ ಕೆಲಸ ಮಾಡಲಿ ಅವನು ದೇಶ ವಿರೋಧಿ ಅಲ್ಲ, ಎಲ್ಲರ ವಿರೋಧಿ ಅವನು. ಅವನಿಗೆ ನಾವು ವೇಟ್ ಮಾಡಂಗಿಲ್ಲ ಅವನು. ಸೊ ಹಾಗಾಗಿ ಮಾನವತಾವಾದ ವಿರೋಧಿ. ಸೊ ನಾವೇನ್ ಹೇಳ್ಕೊತೀವಿ, ಇಂತಹ ಹಿಂಸೆ ಒಂದೇ ಮಾತು ಹೇಳಿ, ಈಗ ಉಮರ್ ನಬಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್, ಆತ ನಮ್ ಧರ್ಮ ಹೇಳುತ್ತೆ ಅಂತ ಹೇಳ್ತಿದಾರಲ್ಲ, ಅದು ನೀವು ಕೂಡ ಧರ್ಮವನ್ನು ಅರಿತವ್ರು. ಅವ್ನು ಹೇಳ್ತಾ ಇರೋದು ಸತ್ಯವಾ ಸುಳ್ಳುವಾ? ಈಗ ನಮ್ಮ ಮಾಧ್ಯಮದ ಮೂಲಕ ನೀವೇನ್ ಹೇಳಕ್ ಬಯಸ್ತೀರಿ? ನೋಡಿ, ಇವನು ಇಂತಹ ಒಂದು ಪ್ರಚಾರ ಮಾಡಿದ್ರೆ ಇಂಡಿಯನ್ ಕಾನೂನು ಮೂಲಕ ಅವನಿಗೆ ಶಿಕ್ಷೆ ಕೊಡಬೇಕು. ಇವಾಗ ಇವನು ಮಾಡೋದೆಲ್ಲ ಟೋಟಲಿ ಅನ್ ಅಟ್ಯಾಕ್ ಅಗೇನ್ಸ್ಟ್ ದಿಸ್ ಕಂಟ್ರಿ. ಸೆಡಿಷನ್ ಕೇಸು ಅವ್ನು ಹೇಳ್ತಾರೆ ಸುಳ್ಳು ಆಗಿದ್ರೆ ಇಲ್ಲ, ಸೆಡಿಷನ್ ಕೇಸು ಫೈಲ್ ನೋಡಿ. ಮೀಡಿಯಾ ಟ್ರಯಲ್ ಮಾಡಕ್ಕೆ ನಾನು ಯಾರಿದ್ದೀನಿ? ಇಲ್ಲಿ ಕೋರ್ಟ್ ಇದೆ, ಕಚೇರಿ ಇದೆ. ಧರ್ಮ ಏನ್ ಹೇಳುತ್ತೆ ಅನ್ನೋದು ಹೇಳ್ಬಿಡಿ. ಅವ್ನು ಹೇಳ್ತಾರೋ ಹುತಾತ್ಮರಾಗ್ತೀವಿ ಅಂತ, ಸತ್ಯವಾ ಸುಳ್ಳು? ಅದಕ್ಕೆ ನಾನು ಫಸ್ಟ್ ಓಪನಿಂಗ್ ನಲ್ಲಿ ಹೇಳಿದ್ದೀನಿ, ಯಾವ ಒಬ್ಬ ವ್ಯಕ್ತಿ ಅನ್ಯಾಯವಾಗಿ ಮತ್ತೊಬ್ಬನನ್ನು ಕೊಂದಾಕನೋ ಅವನು ಇಡೀ ಪ್ರಪಂಚದಲ್ಲಿ ಇರುವ ಮಾನವರನ್ನು ಕೊಂದಾಕುವುದಕ್ಕೆ ಸಮ ಅಂತ ಹೇಳಿದ್ದೀನಿ. ಅದೇ ರೀತಿ ಅವನು ಹೇಳಿದ ಧರ್ಮದಲ್ಲಿ ಇಲ್ಲ, ಖಂಡಿತವಾಗಿಲ್ಲ. ಓಕೆ, ಫೈನ್. ಒಂದು ನಿಮಿಷ, ಎಲ್ಲರಿಗೂ ಧನ್ಯವಾದಗಳು. ಒಂದು ನಿಮಿಷ, 10 ಸೆಕೆಂಡ್ ಉತ್ತರ ಕೊಡ್ತೀನಿ. ಎಕ್ಸ್ ಮುಸ್ಲಿಮ್ಸ್ ಜೊತೆ ಅನೇಕ ಡಿಬೇಟ್ಗಳನ್ನ ಅನೇಕ ಹಿಂದಿ ಚಾನೆಲ್ ಮಾಡ್ಬಿಟ್ಟಿದೆ. ಎಲ್ಲಾದ್ರಲ್ಲೂ ಸೋತಿರೋರು ಯಾರು ಅಂತ ಹೇಳಿದ್ರೆ ಯಾರು ಪಾಪ ಉಮರ್ ಶರೀಫ್ ತರ ಬಂದು ಕುತ್ಕೊಂಡಿದ್ದಾರೆ ಅವರೇ ಸೋತಿರೋದು. ನೀವು ಎಲ್ಲಿ ಬೇಕಾದ್ರೂ ಗೂಗಲ್ ಮಾಡ್ಕೊಳ್ಳಿ, ಆಯ್ತಾ? ನಾನು ಇದನ್ನ ಓಪನ್ ಸ್ಟೇಟ್ಮೆಂಟ್ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಯಾವ ರೀತಿ ಸತ್ಯತೆ ಇದೆ ಅದನ್ನ ಆಚೆ ಬರಲಿ. ಶಾಂತಿಯುತವಾಗಿ ಸಮಾಜದ ಸ್ವಾಸ್ಥ್ಯ ಅನ್ನುವಂಥದ್ದು ಒಂದು ಉದ್ದೇಶ ಮತ್ತು ಆಶಯ. ನಟರಾಜ್ ಗೌಡ್ರೆ ಧನ್ಯವಾದ, ಸಾದಿಕ್ ಪಾಷಾ ಧನ್ಯವಾದ, ಅಬ್ದುಲ್ ರಜಾಕ್ ಹೋದ್ರು ಅವ್ರಿಗೂ ಧನ್ಯವಾದ, ಅಶೋಕ್ ಗೌಡ, ನಟರಾಜ್ ಗೌಡ, ಹಾಗೇನೆ ರಾಜು ಗೌಡ್ರು, ಎಲ್ಲರಿಗೂ ಕೂಡ ಧನ್ಯವಾದಗಳು. ವಜ್ರದೇವ ಮಠದ ಸ್ವಾಮಿಗಳು, ಸಿದ್ಲಿಂಗ ಸ್ವಾಮಿಗಳು ಕೂಡ ನಮ್ಮನ್ನ ಜಾಯ್ನ್ ಆಗಿದ್ರು. ಎಲ್ಲರೂ ಕೂಡ ಧನ್ಯವಾದ. ಈ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.